ಮುಖ್ಯವಾದಂತ ಅಪ್ಡೇಟ್ ಈಗ ಬರ್ತಿರೋದು ಸೇನಾ ಮುಖ್ಯಸ್ಥರ ಬದಲಾವಣೆ ವಿಚಾರ. ಇನ್ನು ಲಾಹೋರ್ನ ಜಿನ್ನಾ ಮಾರ್ಕೆಟ್ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿರುವಂತಹ ಜಿನ್ನಾ ಮಾರ್ಕೆಟ್ ಸಂಪೂರ್ಣ ಧ್ವಂಸ ಆಗಿದೆ. ಇದು ಮತ್ತೊಂದು ಮೇಜರ್ ಅಪ್ಡೇಟ್ ಈ ರಾತ್ರಿ ಈಗ ಬರ್ತಿರೋದು. ಪಾಕಿಸ್ತಾನದ ಲಾಹೋರ್ನಲ್ಲಿರುವಂತಹ ಜಿನ್ನಾ ಮಾರ್ಕೆಟ್ ಈಗ ಸಂಪೂರ್ಣ ಧ್ವಂಸ ಆಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ ಭಾರತ. ಲಾಹೋರ್ನ ಜಿನ್ನಾ ಮಾರ್ಕೆಟ್ ಸಂಪೂರ್ಣ ಧ್ವಂಸ. ಭಾರತದ ಅಟ್ಯಾಕ್ ನಿರಂತರವಾಗಿ ಪೇಶಾವರ, ಇದೀಗ ಲಾಹೋರ್ನ ಅಪ್ಡೇಟ್ ಸಿಗ್ತಾ ಇರೋದು. ಲಾಹೋರ್ನ ಪ್ರಮುಖ ಮಾರ್ಕೆಟ್ ಆಗಿರುವಂತಹ ಜಿನ್ನಾ ಮಾರ್ಕೆಟ್ ಈಗ ಧ್ವಂಸವಾಗಿದೆ. ಇವತ್ತಿನ ರಾತ್ರಿ ಭಾರತದ ಜನತೆ ಯಾರ್ಯಾರೀಗ ಲೈವ್ ನೋಡ್ತಾ ಇದ್ದೀರಾ, ವಿಚಾರಗಳನ್ನು ತಿಳ್ಕೊತಾ ಇದ್ದಾರೆ, ಪ್ರತಿಯೊಂದು ಕೂಡ ಬಹಳ ರೋಚಕವಾಗಿದೆ. ಇದು ಜಿನ್ನಾ ಮಾರ್ಕೆಟ್ನ ದೃಶ್ಯಗಳು ನೋಡ್ತಾ ಇದ್ರೆ. ಚಿಂದಿ ಚಿತ್ರಾನ್ನಾಗಿದೆ ಸದ್ಯಕ್ಕೆ ಜಿನ್ನಾ ಮಾರ್ಕೆಟ್. ಲಾಹೋರ್ನ ಜಿನ್ನಾ ಮಾರ್ಕೆಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಚಿಂದಿ ಆಗಿರುವಂತಹ ಮಾರ್ಕೆಟ್ ನೋಡ್ತಾ ಇದ್ದೀರಾ. ಅಲ್ಲಿ ರಸ್ತೆ ಎಲ್ಲಾ ಕಡೆ ಕೂಡ ಒಂದಷ್ಟು ಬೆಂಕಿ ಹತ್ಕೊಂಡಿದೆ, ಕಾರ್ಗಳನ್ನು ಪಾರ್ಕ್ ಮಾಡಿದ್ದಾರೆ. ಅಲ್ಲೊಂದು ಮಾರ್ಕೆಟ್ ಇತ್ತ ಅಂತ ಹುಡುಕ್ಬೇಕು ನಾಳೆ ಬೆಳಗ್ಗೆ ಬಂದು, ಇಲ್ಲೆತ್ತಲ್ಲ ಮಾರ್ಕೆಟ್ ಎಲ್ಲೋ ಅಂತ ಜನ ಬಂದು. ಅಷ್ಟು ಮಟ್ಟಿಗೆ ಜಿನ್ನಾ ಮಾರ್ಕೆಟ್ ಈಗ ಫುಲ್ ಧ್ವಂಸ ಆಗಿದೆ. ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಒಂದಷ್ಟು ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. तमाम एहलियाने मोहल्ला के लोग के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को, अपने बच्चों को, अपने बुजुर्गों को लेकर अपने घरों को लाकर. ಎಸ್, ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದೀವಲ್ಲ, ಇದು ಪಾಕಿಸ್ತಾನದ ಲಾಹೋರ್ನ ಜಿನ್ನಾ ಮಾರ್ಕೆಟ್. ಈ ಮಾರ್ಕೆಟ್ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಅಲ್ಲಿ ಬರ್ತಾ ಇರುವಂತ ನಾವು ಹೇಳಿಕೆಯನ್ನು ಗಮನಿಸ್ತಾ ಇದೀವಿ. ಧ್ವಂಸ ಆದ್ಮೇಲೆ ಬಹುಶಃ ಅಲ್ಲಿ ಎಲ್ಲರೂ ಇಲ್ಲಿಂದ ತೆರಳಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಪಾಕಿಸ್ತಾನದ ಪರಿಸ್ಥಿತಿ. ಯಾಕಂದ್ರೆ ಒಂದ್ ಕಡೆ ಅಲ್ಲಿ ಸೇನಾ ನಾಯಕನನ್ನೇ ಪದಚ್ಯುತಿ ಮಾಡಬೇಕಾದಂತಹ ಪರಿಸ್ಥಿತಿ, ಮತ್ತೊಂದೆಡೆ ಪಾಕಿಸ್ತಾನದ ಪ್ರಧಾನಿ ಅಲ್ಲಿ ಅಡಗುತಾಣವನ್ನ ಸೇರ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿನ ಪ್ರಜೆಗಳನ್ನು ಬಚಾವ್ ಮಾಡೋರಿಗೆ ಯಾರು? ಅಲ್ಲಿನ ಮಾರ್ಕೆಟ್ ಸಂಪೂರ್ಣ ಧ್ವಂಸ ಆಗಿದೆ. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಭಾರತ ದಾಳಿ ಮಾಡಿದೆ. ಜೊತೆಗೆ ಲಾಹೋರ್ನ ಜಿನ್ನಾ ಮಾರ್ಕೆಟ್ ಸಂಪೂರ್ಣ ಧ್ವಂಸ ಆಗಿದೆ. ನಮ್ಮ ಸೇನೆಗಿಂತ ವಾಯು ದಾಳಿ ತೀವ್ರ ಆಗಿದೆ. ಯಾಕಂದ್ರೆ ನಮ್ಮ ನೆಲೆಗಳ ಮೇಲೆ, ನಮ್ಮ ಜನರ ಮೇಲೆ ದಾಳಿಯನ್ನ ಮಾಡ್ತು ಪಾಕಿಸ್ತಾನ. ಹಾಗಾಗಿ ಪ್ರತಿ ದಾಳಿಯನ್ನು ಕೂಡ ಧ್ವಂಸ ಮಾಡಿರುವಂತಹ ಭಾರತ